ನಮಸ್ಕಾರ, ಹೇಗಿದ್ದೀರಿ ಕದಂಬವಾಸಿಗಳೇ? ಕದಂಬ ಟಾಕ್ಸ್ನ ಮತ್ತೊಂದು ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಜಗತ್ತಿನ ಶ್ರೇಷ್ಠ ಯುದ್ಧ ನೀತಿ ನಿಪುಣ, ಶತ್ರುಗಳನ್ನು ಮಿತ್ರರಂತೆ ಕಂಡು ಅಧರ್ಮಕ್ಕೆ ಅಲ್ಪಕಾಲದ ಗೆಲುವು ನೀಡಿ ಶಾಶ್ವತವಾಗಿ ಧರ್ಮ ಸ್ಥಾಪನೆ ಮಾಡಿದ ಭಗವಾನ್ ಕೃಷ್ಣನ ಹೃದಯ ಕಲಿಯುಗದಲ್ಲಿಯೂ ಮಿಡಿಯುತ್ತಿರುವುದು ಆ ಒಂದು ಜಾಗದಲ್ಲಿ. ಯಾವುದು ಆ ಜಾಗ, ಅಲ್ಲಿ ನಡೆಯುತ್ತಿರುವ ಪವಾಡಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ ಬನ್ನಿ ಕದಂಬವಾಸಿಗಳೇ. ದ್ವಾಪರ ಯುಗದಲ್ಲಿ ಅಧರ್ಮವನ್ನು ನಾಶ ಮಾಡಿ ಧರ್ಮ ಸಂಸ್ಥಾಪನೆ ಮಾಡಿದ ಭಗವಾನ್ ಶ್ರೀಕೃಷ್ಣನ ಜೀವಂತ ಹೃದಯವಿರುವ ಸ್ಥಳವೊಂದು ಈ ಭೂಮಿಯ ಮೇಲೆ ಇದೆ ಎಂದರೆ ನಿಮಗೆ ನಿಜಕ್ಕೂ ಆಶ್ಚರ್ಯವಾಗಬಹುದು. ಆದರೆ ತರ್ಕಕ್ಕೆ ನಿಲುಕದ, ವಿಜ್ಞಾನಕ್ಕೆ ಸವಾಲಾಗಿರುವ ಶ್ರೀಕೃಷ್ಣನ ಜೀವಂತ ಹೃದಯವಿರುವ ಮಂದಿರ ಒಡಿಶಾ ರಾಜ್ಯದ ಪುರಿ ಜಿಲ್ಲೆಯಲ್ಲಿದೆ. ಶ್ರೀಕೃಷ್ಣನ ಈ ಸನ್ನಿಧಾನವನ್ನು ಪುರಿ ಜಗನ್ನಾಥ ಮಂದಿರ ಎಂದು ಕರೆಯಲಾಗುತ್ತದೆ. 10ನೇ ಶತಮಾನದಲ್ಲಿ ಜೋಡಗಂಗಾ ರಾಜಮನೆತನದ ಅನಂತವರ್ಮನ ಕನಸಿನಲ್ಲಿ ಬಂದ ಮಹಾವಿಷ್ಣು ತನ್ನ ಹೃದಯವು ನದಿಯ ಕಟ್ಟಿಗೆಯ ಮೇಲೆ ತೇಲುತ್ತಾ ಬರಲಿದೆ, ಅದನ್ನು ಮರದಿಂದ ತಯಾರಿಸಿ ಮೂರ್ತಿಯಲ್ಲಿ ಪ್ರತಿಷ್ಠಾಪಿಸಲು ಅಭಯ ನೀಡಿದರು. ಭಗವಾನ್ ವಿಷ್ಣುವಿನ ಆಜ್ಞೆಯಂತೆ ಅದಕ್ಕೆ ಬೇಕಾದ ಎಲ್ಲ ತಯಾರಿಗಳನ್ನು ನಡೆಸಿ ಮಂದಿರವನ್ನು ಸ್ಥಾಪಿಸಲಾಯಿತು. ಪುರಿಯಲ್ಲಿ ಜಗನ್ನಾಥನ ಎಡ ಹಾಗೂ ಬಲಭಾಗದಲ್ಲಿ ಬಲಭದ್ರ, ಸುಭದ್ರನು ನೆಲೆಸಿದ್ದು ಪ್ರತಿ ವರ್ಷ 9 ದಿನಗಳ ಕಾಲ ಜಗನ್ನಾಥನ ಭವ್ಯ ರಥಯಾತ್ರೆ ನಡೆಯುತ್ತದೆ ಹಾಗೂ ಇದಕ್ಕಾಗಿ ಕೋಟ್ಯಾಂತರ ಜನರು ಜಗನ್ನಾಥನ ದರ್ಶನಕ್ಕೆ ಇಲ್ಲಿ ಬಂದು ಸೇರುತ್ತಾರೆ. ಈ 9 ದಿನಗಳ ಕಾಲ ಲೋಕದ ಕಷ್ಟಗಳನ್ನು ಪರಿಹರಿಸಲು ಶ್ರೀಕೃಷ್ಣನು ಜನರ ಮಧ್ಯೆ ಬಂದು ನೆಲೆಸುತ್ತಾನೆ ಎಂಬುದು ಇಲ್ಲಿನ ಜನರ ನಂಬಿಕೆ. ಪುರಿ ಜಗನ್ನಾಥ ಮಂದಿರದಲ್ಲಿ ಅತೀವ ತೇಜಸ್ಸು ಹಾಗೂ ಕಾಂತಿಯಿಂದ ಕೂಡಿರುವ ಭಗವಾನ್ ಕೃಷ್ಣನ ಹೃದಯವಿರುವುದು ಎಷ್ಟು ಕೌತುಕವೋ, ಇಲ್ಲಿ ನಡೆಯುವ ಪವಾಡವೂ ಅಷ್ಟೇ ಕೌತುಕ. ಪ್ರತಿಯೊಂದಕ್ಕೂ ವಿಜ್ಞಾನ, ತಂತ್ರಜ್ಞಾನ ಬಗ್ಗೆ ಮಾತನಾಡುವ ಈ ಕಾಲದಲ್ಲಿ ಪುರಿ ಜಗನ್ನಾಥನ ಮಂದಿರದಲ್ಲಿ ನಡೆಯುವ ಪವಾಡಗಳು ವಿಜ್ಞಾನಕ್ಕೂ ಸವಾಲಾಗಿ ನಿಂತಿದೆ. ಜಗನ್ನಾಥನ ಮಂದಿರದ ಮೇಲೆ ಹಾರಾಡುವ ಹಳದಿ ಬಣ್ಣದ ಧ್ವಜವನ್ನು ಪ್ರತಿನಿತ್ಯ ಬದಲಾವಣೆ ಮಾಡಬೇಕು ಎಂಬುದು ಇಲ್ಲಿನ ಪದ್ಧತಿ. ಒಂದು ದಿನ ಈ ಕಾರ್ಯ ಮಾಡುವುದು ತಪ್ಪಿದರೆ ಮುಂದಿನ 18 ವರ್ಷಗಳ ಕಾಲ ದೇವಸ್ಥಾನವನ್ನು ಮುಚ್ಚಬೇಕು ಎಂಬ ಕಠಿಣ ನಿಯಮವಿದೆ. ವಿಜ್ಞಾನದ ಪ್ರಕಾರ ಗಾಳಿ ಬಂದ ದಿಕ್ಕಿಗೆ ಬಾವುಟ ಹಾರುವುದು ವಾಸ್ತವ, ಆದರೆ ಪುರಿ ಜಗನ್ನಾಥ ಮಂದಿರ ಇದಕ್ಕೆ ಸಂಪೂರ್ಣ ವಿರುದ್ಧವಾಗಿದ್ದು ಗಾಳಿಯ ವಿರುದ್ಧ ದಿಕ್ಕಿಗೆ ಧ್ವಜ ಹಾರಾಡುತ್ತದೆ. ಪುರಿ ಜಗನ್ನಾಥನಿಗೆ ತಯಾರಾಗುವ ನೈವೇದ್ಯ ಮತ್ತೊಂದು ಪವಾಡವೇ ಆಗಿದೆ. 6 ಮಣ್ಣಿನ ಪಾತ್ರೆಯನ್ನು ಒಂದರ ಮೇಲೊಂದಿಟ್ಟು ನೈವೇದ್ಯವನ್ನು ಬೇಯಿಸಲಾಗುತ್ತದೆ. ಸೈನ್ಸ್ನ ಪ್ರಕಾರ ತಳಭಾಗದಲ್ಲಿರುವ ಪಾತ್ರೆಯ ನೈವೇದ್ಯ ಮೊದಲು ಬೇಯಬೇಕು, ಆದರೆ ಇಲ್ಲಿ ಮೇಲ್ಭಾಗದಲ್ಲಿರುವ ಪಾತ್ರೆಯ ನೈವೇದ್ಯ ಮೊದಲು ಬೇಯುತ್ತದೆ. ಹಿಂದೂಯೇತರ ಧರ್ಮೀಯರಿಗೆ ಈ ದೇವಸ್ಥಾನಕ್ಕೆ ಪ್ರವೇಶವಿಲ್ಲದಿದ್ದರೂ ಇತರ ವ್ಯವಸ್ಥೆಯ ಮೂಲಕ ದೇವಸ್ಥಾನದ ಸೌಂದರ್ಯವನ್ನು ಸವಿಯಲು ಅವಕಾಶ ಕಲ್ಪಿಸಲಾಗುತ್ತದೆ. ಜಗತ್ತಿನಲ್ಲಿ ಎಲ್ಲಿಯಾದರೂ ವೈದ್ಯರು ದೇವರ ಆರೋಗ್ಯವನ್ನು ಚೆಕ್ ಮಾಡುವ ಅವಕಾಶವಿದ್ದರೆ ಅದು ಪುರಿ ಜಗನ್ನಾಥ ಮಂದಿರದಲ್ಲಿ ಮಾತ್ರ. ಪ್ರತಿ 12 ವರ್ಷಗಳಿಗೊಮ್ಮೆ ಮರದಿಂದಲೇ ತಯಾರಿಸಿದ ಹೊಸ ಮೂರ್ತಿಗಳನ್ನು ಇಡಲಾಗುತ್ತದೆ ಹಾಗೂ ತೇಜಸ್ಸಿನ ಕಾಂತಿಯಲ್ಲೂ ಶ್ರೀಕೃಷ್ಣನ ಹೃದಯವನ್ನು ಅಲ್ಲಿನ ಪ್ರಧಾನ ಅರ್ಚಕರು ಕಣ್ಣಿಗೆ ಬಟ್ಟೆ ಕಟ್ಟುವ ಮೂಲಕ ಹೊಸ ಮೂರ್ತಿಗಳ ಜೊತೆಗೆ ಪ್ರತಿಷ್ಠಾಪಿಸುತ್ತಾರೆ. ವಿಜ್ಞಾನ ಲೋಕಕ್ಕೆ ಸವಾಲಾಗಿರುವ ಪುರಿ ಜಗನ್ನಾಥ ಮಂದಿರದಲ್ಲಿ ಇಂತಹ ಸಾವಿರಾರು ಕೌತುಕಗಳಿವೆ. ಈ ಪವಾಡಗಳ ಬಗ್ಗೆ ತಿಳಿದುಕೊಂಡ ಬಳಿಕ ದೇವರು ಹಾಗೂ ದೇವರ ಶಕ್ತಿ ಈ ಭೂಮಿಯಲ್ಲಿ ನಿತ್ಯ ನಿರಂತರವಾಗಿದೆ ಎಂಬುದನ್ನು ಅರಿತುಕೊಂಡು ದೇವರಲ್ಲಿ ನಂಬಿಕೆ ಇಟ್ಟು ಮುನ್ನಡೆಯೋಣ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಇಂಥ ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ಕದಂಬ ಟಾಕ್ಸ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.